ಹಾಯ್ ಫ್ರೆಂಡ್ಸ್, ನಾನು ಇಷ್ಟು ದಿನ ನಾರ್ಮಲ್ ವಿಡಿಯೋದಲ್ಲಿ ಹೇಳ್ತಿದ್ದೆ ಅವರು ಬೇಗ ಬರ್ತಾರೆ ಸೆಟ್ಗೆ, ಪ್ರೊಡಕ್ಷನ್ ಅವ್ರು ಬೇಗ ಬರ್ತಾರೆ ಅದು ಇದು ಅಂತ. ನಮ್ ದೇವಿ ಕನ್ನಡ ಮೂವಿ ಶೂಟಿಂಗು 7 ದಿನ ಜೈಲಲ್ಲಿ ಶೂಟಿಂಗ್ ಇರುತ್ತೆ ಶಿವಮೊಗ್ಗದಲ್ಲಿ. ಸೊ ನೋಡೋಣ ಇವತ್ತು ಡೇ 1. ಸೊ ಯಾರ್ಯಾರು ಬರ್ತಾರೆ ಬೇಗ ಸೆಟ್ಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಫಸ್ಟ್ ಡೇ ಶೂಟಿಂಗ್ ಆಗಿರೋದ್ರಿಂದ ನಮ್ ದೇವಿ ಮೂವಿ ಶೂಟಿಂಗು ನೋಡಿ, ಬೆಳಗ್ಗೆ 6 ಗಂಟೆಗೆ ಫುಲ್ ಮಳೆ ಬರ್ತಾ ಇದೆ. ಸೊ ಮಳೆ ಬಂದು ಆಲ್ರೆಡಿ ಒಂದ್ ರೌಂಡ್ ನಿಂತೋಗಿದೆ. ನೋಡೋಣ ಯಾವ ತರ ಇರುತ್ತೆ ಶೂಟಿಂಗ್ ಸೆಟ್ ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಬೆಳಗ್ಗೆ ಶೂಟಿಂಗ್ ಅಲ್ಲಿ ಯಾವ ತರ ಇರುತ್ತೆ, ಏನೇನ್ ನಡೀತಾ ಇರುತ್ತೆ ಶೂಟಿಂಗ್ ಕೆಲಸ. ಶೂಟಿಂಗ್ ಲೊಕೇಶನ್ ಜಸ್ಟ್ ವಾಕಬಲ್ ಆಗಿರೋದ್ರಿಂದ, ಇಲ್ಲಿಂದ ಒಂದು 500 ಮೀಟರ್ಸ್ ವಾಕಬಲ್ ಆಗಿರೋದ್ರಿಂದ ನಮ್ ಡೈರೆಕ್ಟರ್ ಆಗಿರ್ಬೋದು, ಕೋ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲರೂ 6 ಗಂಟೆಗೆ ಎದ್ದಿದ್ದಾರೆ. ನಮ್ ಡೈರೆಕ್ಟರ್ ಸರ್ ಇವಾಗ ಮಾತಾಡ್ತಿರ್ಬೇಕಾದ್ರೆ ಅದನ್ನೇ ಹೇಳ್ತಿದ್ರು. ಎಲ್ಲಾರ್ದು 9 to 6 ಕಾಲ್ ಶೀಟ್ ಆದ್ರೆ ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾವ ತರ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ ಒಂದು 10-11 ಗಂಟೆವರೆಗೂ ಕೆಲಸ ನಡೀತಾನೆ ಇರುತ್ತೆ. ಸೊ ನೋಡೋಣ. ನೋಡಿ, ಇನ್ನು ಎಲ್ಲಿ ಜನನೇ ಎದ್ದಿಲ್ಲ, ಯಾರು ಫುಲ್ ಖಾಲಿ ಹೊಡಿತಿದೆ ರೋಡು. ಆಲ್ರೆಡಿ ನಾವು ಶೂಟಿಂಗ್ ಸ್ಪಾಟ್ ಹೋಗ್ತಾ ಇದೀವಿ. ನೋಡೋಣ ಯಾರ್ಯಾರು ಬಂದಿರ್ತಾರೆ ಶೂಟಿಂಗ್ ಸ್ಪಾಟ್ ಅಲ್ಲಿ, ಇನ್ನು ಯಾರ್ಯಾರು ಬಂದಿಲ್ಲ. ಯಾರು ಏನೇ ಹೇಳಿದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಆಗಿರ್ಬೋದು, ಇಲ್ಲ ಡೈರೆಕ್ಟರ್ ಕೆಲಸ ಆಗಿರ್ಬೋದು, ಶೂಟಿಂಗ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ನೋಡಿ, ಬೆಳಗ್ಗೆ 6 ಗಂಟೆ ಟೈಮು, ಆಲ್ರೆಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಎದ್ದು ಹೋಗ್ತಾ ಇದಾರೆ. ಸೊ ಪ್ರೊಡ್ಯೂಸರು ಯಾವ ತರ ಬಜೆಟ್ ಉಳಿಸ್ತಾರೋ, ಇಲ್ಲ ಒಬ್ಬ ಪ್ರೊಡ್ಯೂಸರು ಫಿಲಮ್ ಯಾವ ತರ ದುಡ್ಡಾಗಕ್ ಪ್ಲಾನ್ ಮಾಡ್ತಾರೋ, ಆ ಬಜೆಟ್ ನ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಡೈರೆಕ್ಟರ್ ಉಳಿಸಲೇಬೇಕು. ಯಾಕಂದ್ರೆ ಅವ್ರ ಡ್ರೀಮ್ ನ ಒಬ್ಬ ಪ್ರೊಡ್ಯೂಸರ್ ಅದನ್ನ ದುಡ್ಡಾಕಿ ಸ್ಕ್ರೀನ್ ಮೇಲೆ ತಂದ್ಕೊಡ್ತಾ ಇರ್ತಾನೆ. ಸೊ ಅವ್ರು ಏನೇ ಆದ್ರೂ ಈ ಒಂದ್ರಲ್ಲೂ ಬಜೆಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾತ್ರ ತುಂಬಾ ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಶೂಟಿಂಗ್ ಅಲ್ಲಿ. ಬೆಳಗ್ಗೆ 6 ಗಂಟೆಗೆ ಎದ್ದು ಸೆಟ್ ಅಲ್ಲಿ ರೆಡಿ ಇರ್ತಾರೆ. ಕೆಲವೊಂದು ಪ್ರೊಡಕ್ಷನ್ ಅಲ್ಲಿ ನಾನು ನೋಡಿದೀನಿ ಬಿಡಿ, ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ತಾರೆ, ಸ್ವಲ್ಪ ರಿಚ್ನೆಸ್ ಇರುತ್ತೆ. ಬಟ್ ಹೊಸ ಮೂವಿ, ಹೊಸ ಡೈರೆಕ್ಟ್ರು, ಹೊಸ ಪ್ರೊಡಕ್ಷನ್ ಅಂದ್ರೆ ಎಲ್ಲಾ ಜವಾಬ್ದಾರಿನೂ ಪ್ರೊಡ್ಯೂಸರ್ ಎಷ್ಟು ಹೊತ್ಕೊಂಡಿರ್ತಾರ ಅಷ್ಟೇ ಜವಾಬ್ದಾರಿನ ಡೈರೆಕ್ಟರ್ ಕೂಡ ಹೊತ್ಕೊಂಡಿರ್ತಾರೆ. ಸೊ ಅವ್ರು ಎಲ್ಲೆಲ್ಲಿ ಬಜೆಟ್ ಉಳಿಸಕ್ಕಾಗುತ್ತೋ ಪ್ರತಿ ಒಂದ್ರಲ್ಲೂ ಬಜೆಟ್ ಉಳಿಸ್ಬೇಕು. ನಾನು ಆವಾಗಲೇ ಮಾತಾಡ್ತಾ ಹೇಳ್ತಿದ್ನಲ್ವಾ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ 6 to 10 ಇರುತ್ತೆ ಅಂತ. ಅವ್ರದ್ದು ಹೆಂಗೆ ಅಂದ್ರೆ, ನೀವು ರಾತ್ರಿ 12 ಗಂಟೆಲಿ ನೋಡಿದ್ರು ಒಂದ್ಸರಿ ಸ್ಕ್ರಿಪ್ಟ್ ಬರಿತಾನೆ ಇರ್ತಾರೆ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದ್ರೆ ಅವ್ರ ಜಾಬ್ ಯಾವಾಗ ಮುಗಿಯುತ್ತೋ, ಯಾವಾಗ ಸ್ಟಾರ್ಟ್ ಆಗುತ್ತೋ ಅವ್ರಿಗೂ ಗೊತ್ತಿರಲ್ಲ. ಪ್ರತಿ ಒಂದೂ ಫಿಲಮ್ ಅಲ್ಲಿ ಎಫರ್ಟ್ ಹಾಕಿ ಹಾಕಿ ಮಾಡ್ತಾ ಇರ್ತಾರೆ. ನೋಡೋಣ ಇನ್ನೇನ್ ಸೆಟ್ ಬಂದ್ರಲ್ವಾ, ಫಸ್ಟ್ ಡೇ ಶೂಟಿಂಗ್ ಸ್ಪೆಟ್ ಯಾವ ತರ ಇರುತ್ತೆ, ಯಾರ್ಯಾರು ಫಸ್ಟ್ ಬಂದಿದ್ದಾರೆ, ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತೆ ನಾವೇ ಫಸ್ಟ್ ಆಗಿಲ್ಲ, ನಮ್ಗಿಂತ ಫಸ್ಟ್ ಯಾರಾದ್ರೂ ಬಂದಿದಾರ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಆವಾಗ್ಲೇ ನಮ್ಮ ಯಂಗ್ ಬಾಯ್ಸ್ ಎಲ್ಲ ವಾಕಿಂಗ್ ಮಾಡ್ತಾ ಇದಾರೆ, ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡ್ತಾ ಇದಾರೆ. ನೋಡೋಣ. ನೋಡಿ, ನಾನು ಹೇಳಿಲ್ವಾ ನಮ್ ಶೂಟಿಂಗ್ ಸ್ಪಾಟ್ ಅಲ್ಲಿ ಯಾರ್ಯಾರು ಬೇಗ ಬರ್ತಾರೆ ಅಂತ. ಆಲ್ರೆಡಿ ಯೂನಿಟ್ ಅವ್ರು ಬಂದು ಲೈಟ್ಸ್ ಎಲ್ಲ ಇಳಿಸ್ತಾ ಇದಾರೆ. ಫಸ್ಟ್ ಡೇ ಶೂಟಿಂಗ್ ಆಗಿರೋದ್ರಿಂದ ತುಂಬಾ ಬೇಗ ಬಂದಿದ್ದಾರೆ. ಬಂದು ಆಲ್ಮೋಸ್ಟ್ ಔಟ್ಡೋರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ. ಬಟ್ ನೋಡಿ, ಲೈಟ್ಸ್ ಎಲ್ಲ ಇಳಿಸ್ತಾ ಇದಾರೆ. ನೋಡಿ ಏನಾಗುತ್ತೆ ನೋಡೋಣ. ನೋಡಿ, ಟೈಮ್ ಇನ್ನು 6:20. ಆಲ್ರೆಡಿ ಬಂದು ನೋಡಿ ಎಲ್ಲ ಲೈಟ್ಸ್ ಇಳಿಸ್ತಾವ್ರೆ. ನೋಡಿ, ಅದೆಲ್ಲ ದೊಡ್ಡ ದೊಡ್ಡ ಲೈಟ್ಸ್, ಅಷ್ಟು ಲೈಟ್ಸ್ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಇಳಿಸ್ಬೇಕಂದ್ರೆ ಎಷ್ಟು ಕಷ್ಟ ಆಗತ್ತೆ ನೋಡಿ. ಸುಪ್ರೀತ್ ಬ್ರೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಂತ ಬಿಸಿ. ಎಲ್ಲರೂ ಪ್ರಶಾಂತ್ ಅಣ್ಣ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಿಡಪ್ಪ, ಚೇಂಜ್ ಆಗ್ಬಿಟ್ಟೆ. ಏನ್ ಚೇಂಜ್ ಆಗ್ಬಿಟ್ಟೆ? ಮೂರ್ನೇ ಸರಿ ಹೇಳ್ತೀಯ. ಅಲ್ಲ, ಅವಾಗ ತಾನೇ ಬಂದು ಮಲ್ಕೊಂಡಿರ್ತೀನಿ, ನಿಮ್ಗೆ 2 ಸರಿ ಫೋನ್ ಮಾಡ್ತೀರಾ, ಯಾಕೆ ನೀವು ಮಲ್ಕೊಳಲ್ವಾ? ನೋಡಿ, ನಮ್ಮ ಡೈರೆಕ್ಟ್ರು ಸೆಟ್ಟಿಗೆ ಬರ್ತಿದ್ದಂಗೆ ಇವತ್ತು ಏನೇನು ಶೂಟ್ ಮಾಡಬೇಕು, ಯಾವುದೇ ಶಾರ್ಟ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಒಂದು ಕಡೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರು ಡೈರೆಕ್ಟ್ರ್ ಏನೇನು ಹೇಳ್ತಾರೆ ಅದು ಶಾರ್ಟ್ಸ್ಗೆ ಏನೇನು ಬೇಕು ಅಂತ ಪ್ಲಾನ್ ಮಾಡ್ಕೋತಿದ್ದಾರೆ. ಬೇಡಿ ಗಿಡಲ್ಲಿ ತೆಗೆದಿಟ್ಟು ನಾನು ಮೊನ್ನೆ ನಿಮ್ಮ ವಿಡಿಯೋದಲ್ಲಿ ಹೇಳಿದ್ದೆ ಪ್ರೊಡಕ್ಷನ್ ಅವ್ರು ಬೇಗ ಬರ್ತಾರೆ ಅಂತ. ಪ್ರೊಡಕ್ಷನ್ ಅವ್ರು ನೋಡಿ ಆಲ್ಮೋಸ್ಟ್ 6:30ಗೆಲ್ಲ ಪ್ರತಿ ಒಂದು ತಿಂಡಿ, ಕಾಫಿ, ಟಿಫನ್ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅದು ಯೋಚನೆ ಮಾಡಿ ಎಷ್ಟೊತ್ತಿಗೆ ಎದ್ದು ಸೆಟ್ಟಿಗೆ ಬರಬೇಕಾಗುತ್ತೆ ಅಂತ. ಇದು ಶಿವಮೊಗ್ಗ ಜೈಲಾಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಮಳೆ ಬಂದು ಎಲ್ಲ ಕೆಸರಾಗ್ಬಿಟ್ಟಿತ್ತು.
ನಮ್ಮ ಆರ್ಟ್ ಡೈರೆಕ್ಟರ್ ಪ್ರಶಾಂತ್ ಅವರಂತೂ ಅವ್ರ ಹುಡುಗರನ್ನ ಇಟ್ಸ್ಕೊಂಡು ಪ್ರತಿಯೊಂದು ಹಳೆ ಕಾಂಪೌಂಡ್ಗೂ ಪೈಂಟ್ ಮಾಡಿಸಿ ಪ್ರತಿಯೊಂದನ್ನು ಹೊಸ ಥರ ರೆಡಿ ಮಾಡ್ತಿದ್ದಾರೆ. ಒಂದು ಕಡೆ ಪ್ರೊಡಕ್ಷನ್ ಅವ್ರು ಚೇರ್ ಎತ್ಕೊಂಬಂದು ಟಿಫನ್ ಬ್ರೇಕ್ ಟೈಮ್ಗೆ ಟಿಫನ್ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಅವರೊಂದು ಕಡೆ ಕೆಲಸ ಮಾಡ್ತಾ ಇರ್ತಾರೆ. ನೋಡಿ ಇಲ್ಲಿ ಪ್ರೊಡಕ್ಷನ್ ಅವರು ಟೇಬಲ್ ಹಾಕಿ ಎಲ್ಲದಕ್ಕೂ ಪ್ರತಿಯೊಂದು ಯಾವಾಗ ಬ್ರೇಕ್ ಕೊಟ್ಬಿಟ್ರೆ ಯಾರು ಬಂದು ಏನಂತಾರೋ ಅಂತ ಪ್ರತಿಯೊಂದು ಕೆಲಸನೂ ತುಂಬ ಸ್ಪೀಡಾಗಿ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ಕಡೆ ಆರ್ಟ್ ಡೈರೆಕ್ಟ್ರು ಇದನ್ನೆಲ್ಲ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಒಂದು ಕಡೆ ಪ್ರೊಡಕ್ಷನ್ ಕೆಲಸ ನಡೀತಾ ಇರತ್ತೆ, ಒಂದು ಕಡೆ ನಮ್ಮ ಶೂಟಿಂಗ್ ಅವ್ರು ಮೇಕಿಂಗ್ ಮಾಡ್ತಾ ಇರ್ತಾರೆ. ನೋಡಿ ಇವ್ರು ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಆಕಾಶ್ ಅಂತ, ಇದನ್ನೆಲ್ಲ ಒಂದು ಕಡೆಯಿಂದ ಮೇಕಿಂಗ್ ಮಾಡ್ಕೊಂಡ್ ಬರ್ತಿದ್ದಾರೆ, ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ. ಶೂಟಿಂಗ್ ಅಲ್ಲಿ ಸ್ಟಿಲ್ಸ್ ಮತ್ತೆ ಮೇಕಿಂಗ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಒಂದ್ ಕಡೆ ನಮ್ಮ ಜೂನಿಯರ್ ಏಜೆಂಟ್ ಅವ್ರ ಹುಡುಗರನ್ನೆಲ್ಲ ಕರ್ಕೊಬಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾವ್ದಾವ್ ತರ ಕಾಸ್ಟ್ಯೂಮ್ಸ್ ಹೇಳಿರ್ತಾರೆ ಆ ತರ ಕಾಸ್ಟ್ಯೂಮ್ಸ್ ನ ಕಸ್ಟಮರ್ ಕಡೆಯಿಂದ ಕೊಡಿಸ್ತಾ ಇರ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಸೀನ್ ಏನೇನ್ ಬೇಕು ಪ್ರತಿಯೊಂದು ಪ್ರಿಪರೇಷನ್ ಆಗ್ತಾ ಇರ್ತಾರೆ. ಯಾವ ಟೈಮಲ್ಲಿ ಶಾರ್ಟ್ ರೆಡಿ ಜೂನಿಯರ್ಸ್ ನೆಲ್ಲ ಕರ್ಕೊಂಬಂದಿ ಅಂತ ಡೈರೆಕ್ಷನ್ ಟೀಮ್ ಹೇಳ್ಬಿಡ್ತಾರೋ ಅಂತ ಅವ್ರ ಏಜೆಂಟ್ ಒಂದ್ ಕಡೆ ಟೆನ್ಷನ್. ಅದಕ್ಕೆ ಪ್ರತಿಯೊಂದು ಜೂನಿಯರ್ಸ್ನು ಬೇಗ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ನಮ್ಮ ಔಟ್ಡೋರ್ಗೆ ಶೂಟಿಂಗ್ ಬರಬೇಕಾದ್ರೆ ನಮ್ಮ ಟೆಕ್ನಿಷಿಯನ್ಸ್ ಯಾರ್ಯಾರು ಬರ್ತಾರೆ ಅಂತ ನಮ್ಮ ಯೂನಿಯನ್ಗೆ ಒಂದು ಲೆಟರ್ ಕೊಡಬೇಕು. ಯಾಕಂದರೆ ಔಟ್ಡೋರಲ್ಲಿ ಕೆಲಸ ಮಾಡುವಾಗ ಯಾವುದೇ ಟೆಕ್ನಿಷಿಯನ್ಸ್ನ ಕರ್ಕೊಬಂದಿದ್ದೀವಿ ಅಂತ ಯೂನಿಯನ್ಗೆ ಮೆನ್ಷನ್ ಮಾಡೋ ಹೇಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅದಕ್ಕೆ ನಮ್ಮ ಅಧ್ಯಕ್ಷರಿಗೆ ಒಂದು ಲೆಟರ್ ಬರ್ಕೊಡ್ತಾ ಇದ್ದೀನಿ. ನೋಡಿ ಶೂಟಿಂಗಲ್ಲಿ ಏನೇನು ಥರ ಟಿಫನ್ ಇರುತ್ತೆ, ಒಂದು ಕಡೆ ಪಲಾವು, ಪೂರಿ, ಇಡ್ಲಿ, ವಡೆ, ಯಾರ್ಯಾರ ಡಿಪಾರ್ಟ್ಮೆಂಟ್ಗೆ ಏನೇನು ಕೊಡಬೇಕು ಅಂತ ಪ್ರತಿಯೊಂದನ್ನು ಕ್ಯಾರಿಯರ್ ಮಾಡಿ ಇಟ್ಕೊಂಡಿರ್ತಾರೆ. ನೋಡಿ ನಮ್ಮ ಕಾಸ್ಟ್ಯೂಮರ್ ಸಂಜಯ್ ಅಂತ ಯಾವ ಆರ್ಟಿಸ್ಟ್ಗೆ ಏನು ಕಂಟಿನ್ಯೂಟಿ ಕಾಸ್ಟ್ಯೂಮ್ ಕೊಡಬೇಕು, ಹಿಂದಿನ ಸೀನಲ್ಲಿ ಯಾರು ಏನು ಕಾಸ್ಟ್ಯೂಮ್ ಹಾಕೊಂಡಿದ್ರು ಅಂತ ಪ್ರತಿಯೊಂದನ್ನು ನೀಟಾಗಿ ಜೋಡಿಸಿ ಬ್ರೇಕ್ ಇರೋ ಟೈಮಲ್ಲೇ ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಡ್ಬಿಡ್ತಾರೆ. ನೋಡ್ತಿದ್ವಲ್ಲ ನಾವು ಈ ಪ್ಲೇಸ್ ಅಲ್ಲಿ ವಿಜಯ್ ಅವ್ರದ್ದು ಮಾಸ್ಟರ್ ಮೂವಿ ಫೈಟ್ ಸೀನ್ ತೆಗ್ದಿರ್ತಾರೆ, ಕಬಡ್ಡಿ ಸೀನು ಮತ್ತೆ ಫೈಟ್ ಸೀನು. ನೋಡಿ ಆ ವಿಡಿಯೋದಲ್ಲಿ ಟ್ಯಾಗ್ ಮಾಡ್ತೀನಿ ಆ ಲೊಕೇಶನ್ ನ ಬೇಕಾರೆ ನೋಡಿ. ಇಲ್ಲೇ ಇವಾಗ ಇದನ್ನ ವಾಲಿಬಾಲ್ ಕೋಟ್ ಮಾಡಿದ್ದಾರೆ. ಸೊ ಮಾಸ್ಟರ್ ಮೂವಿಲಿ ಇದನ್ನ ಕಬಡ್ಡಿ ಕೋಟ್ ಮಾಡ್ಕೊಂಡಿರ್ತಾರೆ. ಫೈಟ್ ಸೀನ್ ಆಗುತ್ತೆ. ಅರ್ಜುನ್ ದಾಸ್ ಅವ್ರಿಗೂ ಮತ್ತೆ ವಿಜಯ್ ಅವ್ರಿಗೂ ಇಲ್ಲೊಂದು ಫೈಟ್ ಸೀನ್ ಆಗುತ್ತೆ. ಆ ವಿಡಿಯೋ ಇದ್ರಲ್ಲಿ ಟ್ಯಾಗ್ ಮಾಡ್ತೀನಿ ನೋಡಿ, ಇದೇ ಲೊಕೇಶನ್ ಅದು. ತಲಪತಿ ವಿಜಯ್ ಅವರು ತಮಿಳ್ ಆಕ್ಟರ್ ಆದ್ರೂ ಅವ್ರು ಪ್ರತಿಯೊಂದು ಫಿಲಮಲ್ಲೂ ಒಂದು 2-3 ಶೆಡ್ಯೂಲ್ ಆದರೂ ಬೆಂಗಳೂರು, ಮೈಸೂರು, ಕರ್ನಾಟಕದಲ್ಲಿ ಶೂಟ್ ಮಾಡೇ ಮಾಡ್ತಾರೆ. ನೋಡಿ ಇದರಲ್ಲೇ ಮಾಸ್ಟರ್ ಸೀನು ಆಲ್ಮೋಸ್ಟ್ 1.5 ತಿಂಗಳು ಇದೇ ಜೈಲಲ್ಲಿ ಶೂಟ್ ಮಾಡಿದ್ದಾರೆ. ನೋಡಿ ಇದು ಶಿವಮೊಗ್ಗ ಜೈಲ್ದು ಆಚೆ ಎಕ್ಸ್ಟೀರಿಯರು. ಇವಾಗಲೂ ವರ್ಕಿಂಗ್ ಕಂಡೀಷನ್ ಇದೆ, ಬಟ್ ಕೈದಿಗಳೆಲ್ಲ ಇಲ್ಲ. ಪೊಲೀಸರು ಒಂದಷ್ಟು ಬ್ಯಾರಕ್ಸ್ನ ಯೂಸ್ ಮಾಡ್ತಿದ್ದಾರೆ, ಸ್ಟಡಿ ರೂಮ್ ಥರ ಯೂಸ್ ಮಾಡ್ತಿದ್ದಾರೆ, ಒಂದು ಸ್ವಲ್ಪ ಆಫೀಸ್ ಥರ ಯೂಸ್ ಮಾಡ್ತಿದ್ದಾರೆ. ಅದರಿಂದ ರಿಸರ್ವು ಮತ್ತು ಪ್ರತಿಯೊಂದನ್ನು ಇಲ್ಲೇ ನಿಲ್ಲಿಸಿರ್ತಾರೆ. ಕಂಪ್ಲೀಟ್ ಜೈಲು ಶೂಟಿಂಗ್ ಕೊಡಲ್ಲ, ಅದರಲ್ಲಿ ಒಂದು ಸಮ್ ಬ್ಲಾಕ್ಸ್ ಮಾತ್ರ ಶೂಟಿಂಗ್ ಕೊಡ್ತಾರೆ. ಅದನ್ನು ನಾವು ಯೂಸ್ ಮಾಡ್ಕೊಬೋದು. ಬಟ್ ತುಂಬ ಅಂದರೆ ತುಂಬ ಕಂಡೀಷನ್ಸ್ ಇರುತ್ತೆ. ಇದು ನಮ್ಮ ಜೂನಿಯರ್ಸ್ ಪೊಲೀಸ್ ಡ್ರೆಸ್ ಹಾಕಿದ್ದಾರೆ, ಒಂದಷ್ಟು ಜೂನಿಯರ್ಸ್ ಕೈದಿ ಡ್ರೆಸ್ ಹಾಕಿದ್ದಾರೆ. ನೋಡಿ ಅಲ್ಲೊಂದಷ್ಟು ಜನ ಗ್ಯಾಂಗ್ ಬಾಯ್ಸು. ಬಟ್ ಜೈಲಲ್ಲಿರೋ ಪೊಲೀಸ್ಗಿಂತ ನಮ್ಮೂರೇ ಚೆನ್ನಾಗಿರ್ತಾರೆ ಅನ್ಸುತ್ತೆ. ಯಾಕಂದ್ರೆ ಶೂಟಿಂಗ್ ಎಲ್ಲ ಅಷ್ಟು ನೀಟಾಗಿ ರೆಡಿ ಆಗಿರ್ತಾರೆ, ಎಲ್ಲ ಪ್ರತಿಯೊಂದು ಕಾಸ್ಟ್ಯೂಮ್ ಕೊಟ್ಟಿರ್ತಾರೆ. ಸೊ ನೋಡೋಣ ಯಾವ ತರ ಇರುತ್ತೆ ಅಂತ. ಇದು ನಮ್ಮ ಜೂನಿಯರ್ಸ್ ಪೊಲೀಸ್ ಡ್ರೆಸ್ ಹಾಕಿದ್ದಾರೆ, ಒಂದಷ್ಟು ಜೂನಿಯರ್ಸ್ ಕೈದಿ ಡ್ರೆಸ್ ಹಾಕಿದ್ದಾರೆ. ನೋಡಿ ಅಲ್ಲೊಂದಷ್ಟು ಜನ ಗ್ಯಾಂಗ್ ಬಾಯ್ಸು. ಬಟ್ ಜೈಲಲ್ಲಿರೋ ಪೊಲೀಸ್ಗಿಂತ ನಮ್ಮೂರೇ ಚೆನ್ನಾಗಿರ್ತಾರೆ ಅನ್ಸುತ್ತೆ. ಯಾಕಂದ್ರೆ ಶೂಟಿಂಗ್ ಎಲ್ಲ ಅಷ್ಟು ನೀಟಾಗಿ ರೆಡಿ ಆಗಿರ್ತಾರೆ, ಎಲ್ಲ ಪ್ರತಿಯೊಂದು ಕಾಸ್ಟ್ಯೂಮ್ ಕೊಟ್ಟಿರ್ತಾರೆ. ಸೊ ನೋಡೋಣ ಯಾವ ತರ ಇರುತ್ತೆ ಅಂತ. ನಮ್ಮ ಬಾಸು ಒಂದು ವಿಡಿಯೋದಲ್ಲಿ ಹೇಳ್ತಾರಲ್ಲ, ಶೂಟಿಂಗ್ ಅಲ್ಲಿ ಒಂದು 5 ತರ ಟಿಫನ್ ಇರುತ್ತೆ ಅಂತ. 5 ತರ ಟಿಫನ್ ಏನೇನು ಅಂತ ತೋರಿಸ್ತೀನಿ ನೋಡಿ. ಇವಾಗ ಇಡ್ಲಿ ಕೊಟ್ಟಿದ್ದಾರೆ, ವಡೆ, ನೆಕ್ಸ್ಟ್ ಏನೇನು ಇರುತ್ತೆ ಅಂತ ತೋರಿಸ್ತೀವಿ. ನೆಕ್ಸ್ಟ್ ರೌಂಡ್ಗೆ ಉಪ್ಪಿಟ್ಟು ಕೊಟ್ಟಿದ್ದಾರೆ. ಸಂಜಯ್ ಅವರು ಗ್ಯಾಂಗ್ ಬಾಯ್ ಸಂಜಯ್ ಅವರು ನೋಡಿ. ನಮ್ಮ ಮಂಜಾಣ ಕ್ಯಾಶಿಯರ್ ಪ್ರೋ, ಇವನು ಕ್ಯಾಶಿಯರ್ ಪ್ರೋ ಮ್ಯಾಕ್ಸ್. ಇವನು ನೋಡಿ ಏನೇನೈತೆ ಟಿಫನ್ ಇವತ್ತು? ಇಡ್ಲಿ, ವಡೆ, ಉಪ್ಪಿಟ್ಟು, ಚಿತ್ರಾನ್ನ, ಪೂರಿ, ಟೊಮೊಟೊ ಬಾತು, ಸಾಂಬಾರು, ಚಟ್ನಿ. ರಮಣ ಮಧ್ಯಾಹ್ನಕ್ಕೆ ಏನೇನಿರುತ್ತೆ? ಮಧ್ಯಾಹ್ನಕ್ಕೆ ಚಪಾತಿ, ಮುದ್ದೆ, ರಸಂ, ಸಾಂಬಾರ್, ಪಲ್ಯ, ದಾಲು, ಮಜ್ಜಿಗೆ, ಹಪ್ಪಳ, ಉಪ್ಪಿನಕಾಯಿ, ಉಪ್ಪು. ಒಂದ್ ಮದುವೆ ಊಟ ತರ ಇರುತ್ತೆ. ನಾಳೆ ಮಾಡಿ ಕೊಡ್ತೀವಿ. ಟೋಟಲ್ ಐಟಮ್ ಇಲ್ಲೇ ಪ್ರೊಡಕ್ಷನ್ ಅಲ್ಲಿ ಅಂದ್ರೆ ಫಿಲಂ ಶೂಟಿಂಗ್ ಅಲ್ಲಿ ಒಂದು ಹೀರೋಯಿನ್, ವಿಲನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ಅದೇ ತರ ಒಬ್ಬ ಲಾಸ್ಟ್ ಅಸಿಸ್ಟೆಂಟ್ ಪ್ರೊಡಕ್ಷನ್ ಅಲ್ಲಿ ಪ್ಲೇಟ್ ತೊಳೆಯೋರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಇಷ್ಟು ಜನ ನೀಟಾಗಿ ಕೆಲಸ ಮಾಡಿದ್ರೇನೆ ಅದಕ್ಕೆ ತಕ್ಕಂಗೆ ಅಲ್ಲಿ ಶೂಟಿಂಗ್ ನಡೀತಾ ಇರತ್ತೆ. ಫ್ರೇಮ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಅಷ್ಟು ಚೆನ್ನಾಗಿ ಫಿಲಂ ಚೆನ್ನಾಗಿ ಬರುತ್ತೆ. ಇವರೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ರೇನೆ ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಹೀರೋ ಕಾಣ್ಸಕ್ಕಾಗೋದು.
ನೋಡಿ ಇವರು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಮಾವ. ನಾವು ಪ್ರೀತಿಯಿಂದ ಎಲ್ಲರೂ ಇವ್ರನ್ನ ಮಾವ ಮಾವ ಅಂತ ರೇಗಿಸ್ತಾ ಇರ್ತೀವಿ. ತುಂಬಾ ಒಳ್ಳೆ ವರ್ಕರು. ನೆಕ್ಸ್ಟ್ ಸೀನ್ಗೆ ಏನ್ ಬೇಕು, ಯಾವ ಐಟಮ್ ಇರಬೇಕು ಶಾರ್ಟಲ್ಲಿ, ಪ್ರತಿಯೊಂದು ಪಾತ್ರೆನೂ ಇವಾಗಲೇ ತೊಳೆದು ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಒಳ್ಳೆ ವರ್ಕರು. ನೋಡಿ ಒಂದು ಕಡೆ ನಮ್ಮ ಕೋ ಡೈರೆಕ್ಟರ್ ಯೋಗೇಂದ್ರ ಅವರು ನೆಕ್ಸ್ಟ್ ಯಾವ ಶಾಟ್ ಇರಬೇಕು ಅದನ್ನ ಮಾನಿಟರ್ ಮಾಡಿಸ್ತಾ ಇದ್ದಾರೆ, ಯಾವ ಥರ ಸೀನ್ ಬರಬೇಕು ಅಂತ. ಇಲ್ಲಿ ನೋಡಿ ನಮ್ಮ ಪ್ಯಾಥೋ ಪ್ರಜ್ಜು ಅವರು ನಮ್ಮ ದೇವಿ ಮೂವಿಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ದೇವಿ ಮೂವಿ ರಿಲೀಸ್ ಆದಾಗ ಆ ಕ್ಯಾರೆಕ್ಟರ್ ಏನು ಅದು ಪ್ರತಿಯೊಂದನ್ನು ಪ್ಯಾಥೋ ಪ್ರಜ್ಜು ಅವರೇ ರಿವೀಲ್ ಮಾಡ್ತಾರೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಪ್ರತಿಯೊಂದು ಐಟಮು ಇರುತ್ತೆ. ಅನ್ನ ಸಾಂಬಾರು ಇರ್ಬೋದು, ಅನ್ನ ಮೊಸರು, ಅನ್ನ ಮಜ್ಜಿಗೆ, ಅನ್ನ ರಸಮು, ಪ್ರತಿಯೊಂದನ್ನು ಸ್ಪಾಟಲ್ಲೇ ರೆಡಿ ಮಾಡ್ತಾರೆ. ನೋಡಿ ಒಂದು ಕಡೆ ನಮ್ಮ ಟೀ ಮಾಸ್ಟ್ರು ನೆಕ್ಸ್ಟ್ ಯಾರ್ಯಾರು ಟೀ ಕಾಫಿ ಕೇಳ್ತಾರೋ, ಇಲ್ಲ ಮೇನ್ ಡಿಪಾರ್ಟ್ಮೆಂಟ್ ಅವ್ರು ಲೆಮನ್ ಟೀ ಕೇಳಿರ್ತಾರೋ, ಏನು ಎತ್ತ ಪ್ರತಿಯೊಂದನ್ನು ನೀಟಾಗಿ ಸ್ಪಾಟಲ್ಲೇ ರೆಡಿ ಮಾಡ್ತಾರೆ. ನೋಡಿ ಇವ್ರು ನಮ್ಮ ಭಟ್ರು. ನಾವು ಪ್ರತಿಯೊಂದು ಶೂಟಿಂಗಲ್ಲಿ ತಿನ್ನೋ ಐಟಮ್ನು ಅವರೇ ರೆಡಿ ಮಾಡಿರ್ತಾರೆ. ಇನ್ನೇನು ಆಲ್ಮೋಸ್ಟ್ ಬ್ರೇಕ್ ಆಗೋ ಟೈಮ್ ಬಂದ್ಬಿಟ್ಟಿದೆ, ಅದಕ್ಕೆ ಪ್ರತಿಯೊಂದನ್ನು ಇಲ್ಲೇ ಕುತ್ಕೊಂಡು ಬೇಗ ಬೇಗ ರೆಡಿ ಮಾಡ್ತಿದ್ದಾರೆ. ನಮ್ಮ ಪ್ರೊಡಕ್ಷನ್ ಅಂತೂ ಮೇಜರ್ ಅಂದರೆ ಮೇಜರ್ ರೋಲ್ನ ಪ್ಲೇ ಮಾಡ್ತಾರೆ ಶೂಟಿಂಗಲ್ಲಿ. ಪ್ರೊಡಕ್ಷನ್ ಅವ್ರು ಇಲ್ಲ ಅಂದರೆ ಏನಂದರೆ ಏನು ಯಾರಿಗೂ ಕೈ ಕಾಲಾಡಲ್ಲ, ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರೊಡಕ್ಷನ್ ಅವರು ಶೂಟಿಂಗಲ್ಲಿ. ಇದು ಟ್ರ್ಯಾಕ್ ಆ್ಯಂಡ್ ಟ್ರೈಲಿಂಗ್ ಅಂತ, ಇದ್ರ ಮೇಲೆ ಕ್ಯಾಮ್ರಾ ಇಟ್ಬಿಟ್ಟು ಮೂಮೆಂಟ್ಸ್ ಮಾಡ್ತಾರೆ. ನೋಡಿ ಕಬ್ಬಣ ಎಷ್ಟೆಷ್ಟು ತೂಕ ಇರುತ್ತೆ ಅಂದರೆ ಪ್ರತಿಯೊಂದನ್ನು ಎದ್ರ ಮೇಲೆ ಎತ್ಕೊಂಡು ಬಂದು ಶಿಫ್ಟ್ ಮಾಡಬೇಕಾಗುತ್ತೆ. ಒಂದೊಂದು ಶಾರ್ಟ್ಗೂ ಶಿಫ್ಟ್ ಮಾಡಬೇಕಾಗುತ್ತೆ. ನೋಡಿ ಅವ್ರು ಎತ್ಕೊಂಡ್ಬರ್ತಿದಾರಲ್ಲ ಅಲ್ಲಿ ಬಟ್ಸು, ಅದು ಆಲ್ಮೋಸ್ಟ್ ಒಂದು ಬಟ್ಟೆ 20 kg ಇರುತ್ತೆ. ನೋಡಿ ಒಂದ್ ಕಡೆ ಮಾನಿಟರ್ ಶಿಫ್ಟ್ ಮಾಡ್ತಾವ್ರೆ, ಕ್ಯಾಮ್ರಾ ಶಿಫ್ಟ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಕಷ್ಟ ಇರುತ್ತೆ ಅಂದ್ರೆ ಆಚೆ ಕಡೆ ಸ್ಕ್ರೀನ್ ಮೇಲೆ ನೋಡಿದಷ್ಟು ಈಸಿ ಇರಲ್ಲ ಸಿನಿಮಾದಲ್ಲಿ ಕೆಲಸ ಮಾಡೋದು. ಫಿಲಮಲ್ಲಿ ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಆ ಸ್ಟಾರ್ಸ್ ಕಾಸ್ಟ್ಯೂಮ್ಗೆಲ್ಲ ಸ್ಟಾರ್ಸ್ನ ಹಾಕೋದು ನಮ್ಮ ಕಾಸ್ಟ್ಯೂಮರ್ ಸಂಜು. ನೋಡಿ ಸ್ಕ್ರೀನ್ ಮೇಲೆ ನಾವು ದೊಡ್ಡ ದೊಡ್ಡ ಸ್ಟಾರ್ಸ್ನ ನೋಡ್ತಾ ಇರ್ತೀವಿ, ಆದರೆ ಬಿಹೈಂಡ್ ದ ಸ್ಕ್ರೀನು ಎಷ್ಟು ಚೆನ್ನಾಗಿ ವರ್ಕ್ ಮಾಡಬೇಕಾಗತ್ತೆ. ಒಂದು ಚಿಕ್ಕ ಶಾಟ್ ಇಲ್ಲಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕಂದ್ರೆ ಆ ದೊಡ್ಡ ದೊಡ್ಡ ಕಬ್ಬಣ, ಕ್ಯಾಮ್ರಾ, ದೊಡ್ಡ ದೊಡ್ಡ ಲೈಟ್ಸು ಇವನ್ನೆಲ್ಲ ಎತ್ಕೊಂಡು ಪ್ರತಿಯೊಂದು ಟೆಕ್ನಿಷಿಯನ್ಸು ಒಂದು 5 ರಿಂದ 10 ನಿಮಿಷದೊಳಗಡೆ ಇನ್ನೊಂದು ಸೀನ್ಗೆ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗಬೇಕು. ಎಷ್ಟು ಕಷ್ಟ ಇರುತ್ತೆ ಅಂದರೆ ನೋಡಿ ಅವ್ರು ಎತ್ಕೊಂಡು ಹೋಗ್ತಾರೋ ಒಂದು ಲೈಟೇ ಆಲ್ಮೋಸ್ಟ್ 50 ರಿಂದ 60 kg ಇರುತ್ತೆ. ಆ ಕಬ್ಬಣ ಎತ್ಕೊಂಡು ನೋಡಿ ಆ ವಾಟರ್ ಕ್ಯಾನ್ಸು ಪ್ರತಿಯೊಂದನ್ನು ಪಟಾಪಟ್ ಅಂತ ನೆಕ್ಸ್ಟ್ ಸೀನ್ ಎಲ್ಲಿರುತ್ತೋ ಅಲ್ಲಿಗೆ ನಿಯರ್ ಬೈ ಶಿಫ್ಟ್ ಮಾಡ್ಕೊಬೇಕು. ತುಂಬಾ ಅಂದ್ರೆ ತುಂಬಾ ಕಷ್ಟ ಇರತ್ತೆ. ನಮ್ಮ ಪ್ರೊಡಕ್ಷನ್ ಅವರು ಯಾವಾಗ ಊಟದ ಬ್ರೇಕ್ ಕೊಟ್ಬಿಡ್ತಾರೋ ಅಂತ ಪ್ರತಿಯೊಂದು ಕೆಲಸನೂ ತುಂಬಾ ಸ್ಪೀಡ್ ಆಗಿ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಸಪ್ರೇಟ್ ಕ್ಯಾರಿಯರ್ಸ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅಲ್ಲಲ್ಲಿ ಊಟ ಕೊಡ್ಬೇಕಾಗುತ್ತೆ. ಎಲ್ಲರೂ ಒಟ್ಟಿಗೆ ಊಟ ಕೊಡಕ್ಕಾಗಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಡಿವೈಡ್ ಮಾಡ್ಕೊಡ್ಬೇಕಾಗುತ್ತೆ. ಒಂದ್ ಕಡೆ ನಮ್ಮ ಲೈಟ್ ಅವರು ಶಿಫ್ಟಿಂಗ್ ಅಂದ ತಕ್ಷಣ ನೋಡಿ ದೊಡ್ಡ ದೊಡ್ಡ ಲೈಟ್ಸ್ ನೆಲ್ಲ ಎತ್ಕೊಂಡ್ಬಂದು ಅಸೆಂಬಲ್ ಮಾಡ್ತಾ ಇರ್ತಾರೆ. ಯಾವಾಗ ಮಳೆ ಬಂದ್ಬಿಡುತ್ತೋ ಅಂತ ಆ ಲೈಟ್ಸ್ಗೆಲ್ಲ ಟಾರ್ಪಲ್ಲು ಮತ್ತೆ ಶೀಟ್ಸ್ನೆಲ್ಲ ಅರೇಂಜ್ ಮಾಡ್ತಾ ಇರ್ತಾರೆ. ಇನ್ನೇನ್ ಮಳೆ ಸ್ಟಾರ್ಟ್ ಆಗಿದೆ, ಯಾವುದೇ ಕಾರಣಕ್ಕೂ ಲೈಟ್ ನ ನೆನೆಯಕ್ ಬಿಡಬಾರ್ದು. ಪ್ರತಿಯೊಂದು ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ. 25 ಲಕ್ಷ 30 ಲಕ್ಷ ಬರೀ ಆ ಲೈಟ್ ಒಳಗಡೆ ಹಾಕೋ ಬಲ್ಪೇ ಇರುತ್ತೆ. ನಮ್ಮ ಪ್ರೊಡಕ್ಷನ್ ನೋಡಿ ಅಷ್ಟು ಜೋರ್ ಮಳೆದಲ್ಲೂ ಆ ಚೇರ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ, ಟೇಬಲ್ ಅರೇಂಜ್ ಮಾಡಿ, ಇನ್ನೇನ್ ಮಳೆ ನಿಂತ ತಕ್ಷಣ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇನ್ ಟೈಮ್ಗೆ ಊಟ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಈ ಮಳೆದಲ್ಲೂ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಈ ಶಿವಮೊಗ್ಗದಲ್ಲಂತೂ ಯಾವಾಗ ಮಳೆ ಬರುತ್ತೋ, ಯಾವಾಗ ಮಳೆ ನಿಲ್ಲುತ್ತೋ, ಒಂದ್ 5 ನಿಮಿಷ ಮಳೆ ಬಂದ್ರೆ ಒಂದ್ 10 ನಿಮಿಷ ನಿಲ್ಲುತ್ತೆ. ಇಮಿಡಿಯೇಟ್ ಬಿಸಿಲಿರುತ್ತೆ, ಇಮಿಡಿಯೇಟ್ ಮಳೆ ಬಂದ್ಬಿಡುತ್ತೆ. ಆ ತರ ನೋಡಿ ನಮ್ಮ ಪ್ರೊಡಕ್ಷನ್ ಹುಡುಗರು ಕೊನೆಗೆ ಮಳೆನೇ ನಿಲ್ಲಲ್ಲ ಅಂತ ಪ್ರತಿಯೊಂದು ಊಟನೂ ಒಳಗಡೆ ಶಿಫ್ಟ್ ಮಾಡಕ್ಕೆ ಅವರೇ ಛತ್ರಿ ಎತ್ಕೊಂಡ್ ಬಂದ್ಬಿಟ್ರ ಆಚೆ. ಇನ್ನೇನ್ ಮಳೆ ನಿಲ್ಲಲ್ಲ, ಬ್ರೇಕ್ ಮುಗಿಯೋಷ್ಟರಲ್ಲಿ ಊಟದಾದ್ರೂ ಕೆಲಸ ಮುಗಿಸ್ಕೊಳ್ಳೋಣ ಅಂತ. ಶೂಟಿಂಗ್ ಅಲ್ಲಿ ಮಧ್ಯಾಹ್ನ ಊಟ ಎಷ್ಟಿರುತ್ತೆ, ಎಷ್ಟು ತರ ಇರುತ್ತೆ ನೋಡಿ ಇಲ್ಲಿ. ಉಪ್ಪಿನಕಾಯಿ, ಉಪ್ಪು, ಕಾಳು ಪಲ್ಯ, ಸೊಪ್ಪಿನ ಪಲ್ಯ, ದಾಲು, ಮಜ್ಜಿಗೆ ಹುಳಿ, ಮೊಸರು, ಮುದ್ದೆ, ಚಪಾತಿ, ಸಾಂಬಾರ್, ರಸಂ, ಉಪ್ಸಾರು ಮಧ್ಯಾಹ್ನದ ಮೆನು. ಮುಂಜಾನೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಮುಂಜಾನೆ? 20 ವರ್ಷ ಆಯ್ತು. ನಮ್ ಬಾಸ್ ಒಂದ್ ವಿಡಿಯೋ ಹೇಳ್ತಾರಲ್ವಾ, ಶೂಟಿಂಗ್ ಅಲ್ಲಿ ಊಟ ಯಾವ ತರ ಇರುತ್ತೆ ಎಲ್ಲ ಒಂದ್ ಸ್ವಲ್ಪ ಅಷ್ಟರಲ್ಲಿ ನಾವೆಲ್ಲ ಒಂದೊಂದ್ ತುತ್ತು ತಿಂದ್ರು ಹೊಟ್ಟೆ ಫುಲ್ ಆಗ್ಬೋದು. ಇಷ್ಟು ತರ ಐಟಮ್ ಕೊಡ್ತಾರೆ ಶೂಟಿಂಗ್. ಆಲ್ಮೋಸ್ಟ್ ಊಟ ಆದ್ಮೇಲೆ ಮಳೆ ನಿಲ್ಲಕ್ಕೆ ಒಂದು 2 hours ಟೈಮ್ ಅಲ್ಲೇ ವೇಸ್ಟ್ ಆಗ್ಬಿಡ್ತು. ಶೂಟಿಂಗ್ ಅಲ್ಲಿ ಪ್ರತಿ ಒಂದ್ ನಿಮಿಷನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ದಿನಕ್ಕೆ ಸುಮಾರು ಲಕ್ಷಗಳಲ್ಲಿ ಖರ್ಚಾಗ್ತಾ ಇರತ್ತೆ. 1 ನಿಮಿಷ ವೆಯ್ಟ್ ಮಾಡಿದ್ರು ನಮ್ಗೆ ತುಂಬಾ ಅಂದ್ರೆ ತುಂಬಾ ಲಾಸ್ ಆಗುತ್ತೆ ಅಲ್ಲಿ. ಅದಕ್ಕೆ ಶೂಟಿಂಗ್ ಅಲ್ಲಿ ಪ್ರತಿ ಒಂದ್ ನಿಮಿಷನೂ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇವರೆಲ್ಲ ನಮ್ ಗ್ಯಾಂಗ್ ಬಾಯ್ಸು, ಅದ್ ಕಡೆ ಜೂನಿಯರ್ಸ್, ಪೊಲೀಸು, ಇವರೆಲ್ಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡಕ್ಕೆ ನಮ್ಮ ಡೈರೆಕ್ಟರ್ ಅಂತೂ ಮೈಕಲ್ ಕಿರ್ಚ್ತಾನೆ ಇರ್ತಾರೆ. ಎಲ್ಲರೂ ಶಿಫ್ಟ್ ಆಗಿ ಬೇಗ ಮಳೆ ಬರ್ತಿದೆ ಅಂತ. ನೋಡಿ ಇಲ್ಲಿ ಶೂಟ್ ಮಾಡಿ ಇನ್ನೊಂದ್ ಕಡೆ ಶಿಫ್ಟ್ ಆಗಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಂತ. ನೋಡಿ ಅಲ್ಲಿ ನಮ್ಮ ಕ್ರೇನವರು ಆ ಒಂದು
ಪ್ಲೇಟ್ ಎತ್ಕೊಂಡು ಹೋಗ್ತಿದಾರಲ್ಲ ಅದೇ ಸುಮಾರು 100 ರಿಂದ 150 kg ತೂಕ ಇರುತ್ತೆ. ಅಷ್ಟು ದೊಡ್ಡ ಕಬ್ಬಣನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟಿಂಗ್ ಅಂದ ತಕ್ಷಣ ಎತ್ಕೊಂಡೋಗಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಇಮ್ಮಿಡಿಯೇಟ್ ಒಂದು 5 ನಿಮಿಷದಲ್ಲಿ ಎಲ್ಲಾನು ರೆಡಿ ಮಾಡ್ಕೊಬೇಕು. ತುಂಬಾ ಕಷ್ಟ ಇರುತ್ತೆ ಶೂಟಿಂಗು. ನಾವು ಹಿಂದ್ಗಡೆ ಸ್ಕ್ರೀನ್ ಕೆಲಸ ಮಾಡೋದು, ನಾವು ಸ್ಕ್ರೀನ್ ಮುಂದ್ಗಡೆ ನೋಡೋದಕ್ಕೂ ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇನ್ನೇನು ಆಲ್ಮೋಸ್ಟ್ ಪ್ಯಾಕಪ್ ಟೈಮ್ ಆಗಿರೋದ್ರಿಂದ ಇನ್ನೇನು ಒಂದು ಹಾಫ್ ಅನ್ ಅವರ್ ಒಳಗಡೆ ಪ್ಯಾಕಪ್ ಆಗಿಬಿಡುತ್ತೆ. ಸೊ ನೋಡಿ, ಪ್ಯಾಕಪ್ ಆಗೋ ಟೈಮ್ಗೆ ಮಳೆ ನಿಂತಿರುತ್ತೆ, ಶೂಟಿಂಗ್ ಮಾಡೋ ಟೈಮ್ಗೆ ಮಳೆ ಬರುತ್ತೆ. ಈ ತರ ವೆದರ್ ಕೈ ಕೊಟ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನೋಡಿ, ಶೂಟಿಂಗ್ ಅಲ್ಲಿ ನಮ್ ಗ್ಯಾಂಗ್ ಬಾಯ್ ಒಬ್ಬ ರೋಡಲ್ಲಿ ನಿಂತ್ಕೊಂಡು ಯಾಕೆ ಈ ತರ ಹುಚ್ಚಿನ ತರ ಡ್ಯಾನ್ಸ್ ಆಡ್ತಿದ್ದಾನೆ ಅಂತ ನಾನು ಯೋಚನೆ ಮಾಡಿದಾಗ ಆಮೇಲೆ ಗೊತ್ತಾಯ್ತು ಇವನ್ನ ಜೂನಿಯರ್ ಉಪ್ಪಿ ಅಂತ ಕರೀತಾರೆ. ಇವನಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ 60K ಫಾಲೋವರ್ಸ್ ಇದಾರೆ ಅಂತ. ಅಲ್ಲಿ ಯಾರೋ ಪಬ್ಲಿಕ್ ಹೇಳ್ತಾರೆ ಇವನು ಇನ್ಸ್ಟಾದಲ್ಲಿ ತುಂಬಾ ಫೇಮಸ್ ಅಂತ. ಅಲ್ಲಿವರೆಗೂ ನಂಗೆ ಗೊತ್ತೇ ಇರ್ಲಿಲ್ಲ. ನೋಡಿ, ನಾವು ಶಿವಮೊಗ್ಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಪಾಪ ನಮ್ ಗ್ಯಾಂಗ್ ಬಾಯ್ಸ್ ಎಲ್ಲ ನೋಡಿ ಎಲ್ಲ ರೌಡಿಗಳು ಅಂದ್ಕೊಂಡು ಹೋಗ್ತಾರೆ. ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರತ್ತೆ. ಆರ್ಟಿಸ್ಟ್ ಆಗ್ಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಶೂಟಿಂಗ್ ಅಲ್ಲಿ ಏನೇನು ಅಂತ. ಪಾಪ ಇವ್ರನ್ನೆಲ್ಲ ನೋಡಿ ರೌಡಿಗಳು ಅಂತ ಹೇಳಿದ್ರೆ ಪಾಪ ಅವ್ರು ಏನ್ ಮಾಡ್ತಾರೆ ಹೇಳಿ.